Fundamentals of Management and Life Skills, presented by Dr. Pramila K.S., Assistant Professor of Commerce and Management, GFTC, Nelamangala. Today, let us discuss from Chapter 2, Management Process and Principles, Staffing. An organization structure with well-defined jobs requires people to perform the necessary tasks. The function of staffing has to take care of the job of providing manpower with required skill for manning the organization structure. Staffing, which is one of the managerial functions, is concerned with the assessment of manpower requirement, recruitment, and selection of personnel, and periodic appraisal of the performance of personnel. ಸ್ಟಾಫಿಂಗ್ ಅಂತಂದ್ರೆ ಏನು ಅಂತ ನೋಡೋಣ. ಸ್ಟಾಫಿಂಗ್ ಅಂತಂದ್ರೆ ಒಂದು ಆರ್ಗನೈಸೇಷನ್ ಅಲ್ಲಿ ಎಲ್ಲ ಇದ್ದು ಎಲ್ಲ ಸೋರ್ಸಸ್ ಲೈಕ್ ರಾ ಮೆಟೀರಿಯಲ್ ಇದೆ, ಫೈನಾನ್ಸ್ ಇದೆ, ಮತ್ತೆ ಬಿಲ್ಡಿಂಗ್ ಇದೆ, ಎಲ್ಲ ಇದೆ. ಬಟ್ ಅಲ್ಲಿ ಕೆಲಸ ಮಾಡೋದಕ್ಕೆ ಆ ರಾ ಮೆಟೀರಿಯಲ್ನ ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಮಾಡೋದಕ್ಕೆ ಜನ ಬೇಕು ಅಲ್ವಾ? ಸೊ ನಮ್ಮ ಉದ್ಯೋಗಿಗಳು ಎಂಪ್ಲಾಯೀಸ್ನ ಅಗತ್ಯ ಇರುತ್ತೆ. ಸೊ ಸ್ಟಾಫಿಂಗ್ ಅಂತಂದ್ರೆ ಯಾವ ಕೆಲಸ ಮಾಡೋದಕ್ಕೆ ಯಾವ ಅರ್ಹತೆ ಉಳ್ಳ ಎಂಪ್ಲಾಯ್ನ ಅಲ್ಲಿ ಕೆಲಸಕ್ಕೆ ಸೇರಿಸ್ಕೋಬೇಕು, ಅವ್ರಿಗೆ ಯಾವ ಥರ ಟ್ರೈನಿಂಗ್ ಕೊಡಬೇಕು, ಅವ್ರಿಗೆ ಯಾವ ಥರ ಪ್ರೈಸ್ ಲೈಕ್ ಮೇ ಬಿ ಅವ್ರ ಪೇ ಫಿಕ್ಸೇಷನ್ ಏನು ಕೊಡಬೇಕು, ಇದನ್ನೆಲ್ಲ ಡಿಸೈಡ್ ಮಾಡೋದನ್ನ ಸ್ಟಾಫಿಂಗ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಸ್ಟಾಫಿಂಗ್. First one, it helps in recruiting competent workers. Hard-working and creative workers can be appointed through scientific staffing process. ಒಳ್ಳೆ ಕರೆಕ್ಟಾಗಿ ನಮ್ಮ ಕೆಲಸ ಮಾಡೋದಕ್ಕೆ ಯಾವ ಥರ ವ್ಯಕ್ತಿಗಳು ಬೇಕು ಅಂತ ನೋಡಿ ನಮಗೆ ಬೇಕಾಗಿರುವಂಥ ವ್ಯಕ್ತಿ ಅಂದರೆ ಎಷ್ಟು ರಿಕ್ವೈರ್ಡ್ ಕ್ವಾಲಿಫಿಕೇಷನ್ ಏನಿರಬೇಕು, ಅವರ ಕೆಪಾಸಿಟಿ ಹೆಂಗಿರಬೇಕು ಎಲ್ಲ ನೋಡಿ ಅವರನ್ನು ರೆಕ್ರೂಟ್ ಮಾಡಿ ಅವ್ರನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳೋದಕ್ಕೆ ನಮಗೆ ಸ್ಟಾಫಿಂಗ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಇನ್ ಫಿಕ್ಸಿಂಗ್ ಪೀಪಲ್ ಇನ್ ಪೊಸಿಷನ್ಸ್ ಅಕಾರ್ಡಿಂಗ್ ಟು ದೇರ್ ಕಾಂಪಿಟೆನ್ಸ್. ರೈಟ್ ಪೀಪಲ್ ಕ್ಯಾನ್ ಬಿ ಫಿಕ್ಸ್ಡ್ ಇನ್ ರೈಟ್ ಪ್ಲೇಸ್. ದಿಸ್ ಇಸ್ ಇಂಪಾರ್ಟೆಂಟ್. ಕಾಂಪಿಟೆಂಟ್ ಪರ್ಸನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮತ್ತು ರೈಟ್ ಪ್ಲೇಸ್ಗೆ ರೈಟ್ ಪರ್ಸನ್ನ ಅಪಾಯಿಂಟ್ ಮಾಡೋದಕ್ಕೆ ನಮಗೆ ಸ್ಟಾಫಿಂಗ್ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಇವಾಗ ಅವ್ರ ಕ್ವಾಲಿಫಿಕೇಷನ್ ಇರ್ಬೋದು, ಅವರ ಕೆಪಾಸಿಟಿ ಇರ್ಬೋದು, ಯಾವುದೇ ಒಂದು ಇದ್ರ ಮೇಲೆ ಅವರನ್ನು ಯಾವ ರೀತಿಯಲ್ಲಿ ಅವರನ್ನು ಅಳತೆ ಮಾಡಬೇಕು ಅಂತ ನೋಡಿ ಅವರನ್ನು ರೈಟ್ ಪ್ಲೇಸಿಗೆ ಅಪಾಯಿಂಟ್ ಮಾಡೋದಿದೆ ನೋಡಿ, ಇದು ಇಂಪಾರ್ಟೆಂಟ್. ಓಕೆ, ಸೊ ಅದನ್ನು ಮಾಡೋದಕ್ಕೆ ನಮಗೆ ಈ ಸ್ಟಾಫಿಂಗ್ ಪ್ರೋಸೆಸ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, productivity of the organization increases due to scientific selection, training and development of workers. ಕರೆಕ್ಟಾಗಿ ಸೈಂಟಿಫಿಕ್ ಸೆಲೆಕ್ಷನ್ ಅಂತಂದರೆ ಒಂದು ಪ್ರೋಸೆಸ್ಸಲ್ಲಿ, ಈ ಸ್ಟಾಫಿಂಗ್ ಪ್ರೋಸೆಸ್ಸಲ್ಲಿ ನಾವು ಸೆಲೆಕ್ಟ್ ಮಾಡ್ತೀವಿ ನೋಡಿ. ಮೇ ಬಿ ಕೆಲವೊಂದ್ಸತಿ ಕ್ಯಾಂಪಸ್ ಇಂಟರ್ವ್ಯೂ ಅಂತ ಮಾಡ್ತಾರೆ, ಕಾಲೇಜ್ಗಳಲ್ಲೇ ಬಂದು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿ ಅಲ್ಲೇ ಸೆಲೆಕ್ಟ್ ಮಾಡಿ ಆ ವರ್ಕರ್ಸನ್ನು ರೆಕ್ರೂಟ್ ಮಾಡ್ಕೊಂಡಿರ್ತಾರೆ. ಅವ್ರ ಎಕ್ಸಾಮ್ ಆದಮೇಲೆ ಅಲ್ಲಿ ಹೋಗಿ ಜಾಯ್ನ್ ಆಗೋ ಥರ. ಸೊ ಈ ಥರ ಬೇರೆ ಕಡೆ ಎಲ್ಲೇ ಒಂದು ಕಡೆ ಸೆಲೆಕ್ಷನ್ ರಿಕ್ರೂಟ್ಮೆಂಟ್ಸ್ ಎಲ್ಲ ಆದ್ರೂ ಅವ್ರಿಗೆ ಪ್ರಾಪರಾಗಿ ಟ್ರೈನಿಂಗ್ ಕೊಡೋ ಮೂಲಕ ಅವರನ್ನು ಸರಿಯಾದ ಪ್ಲೇಸಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಯಾವುದಿದೆ ಅದನ್ನು ನೋಡಿ ಅವರ ಇಂಟ್ರೆಸ್ಟ್ ಪ್ರಕಾರ, ಅವ್ರ ಕ್ವಾಲಿಫಿಕೇಷನ್ ಪ್ರಕಾರ, ಅವರ ಕೆಪಾಸಿಟಿ ಪ್ರಕಾರ ಅವ್ರಿಗೆ ಕೆಲಸಕ್ಕೆ ಬಿಟ್ಟು ಅವರು ಆ ಜಾಬಲ್ಲಿ ಚೆನ್ನಾಗಿ ಕೆಲಸ ಮಾಡೋ ಥರ ಟ್ರೈನಿಂಗ್ ಎಲ್ಲ ಕೊಟ್ಟು ಮಾಡೋದ್ರಿಂದ ಒಳ್ಳೆ ಪ್ರೊಡಕ್ಷನ್ನು ಜಾಸ್ತಿ ಆಗುತ್ತೆ, ಕ್ವಾಲಿಟಿನೂ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್, ಮ್ಯಾನ್ ಪವರ್ ಪ್ಲಾನಿಂಗ್ which is one of the aspect of staffing would not disturb enterprises activity. ಈ ಮ್ಯಾನ್ ಪವರ್ ಪ್ಲಾನಿಂಗ್ ಮಾಡೋದ್ರಿಂದ ನಮ್ಗೆ ಎಷ್ಟು ಜನ ಬೇಕು, ಎಷ್ಟು ಎಂಪ್ಲಾಯೀಸ್ ಬೇಕು, ಅವ್ರ ಅಗತ್ಯ ಎಷ್ಟಿದೆ, ಅವ್ರನ್ನ ಯಾರನ್ನ ಎಲ್ಲಿ ಪೋಸ್ಟ್ ಮಾಡಬೇಕು, ಇದರೆಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ಮ ಎಂಟರ್ಪ್ರೈಸ್ ಆ್ಯಕ್ಟಿವಿಟೀಸ್ ತುಂಬ ಡಿಸ್ಟರ್ಬ್ ಆಗಲ್ಲ. ಇಲ್ಲ ಅಂತಂದರೆ ಏನಾಗುತ್ತೆ, ಒಂದು 4 ಜನ ರಿಸೈನ್ ಮಾಡಿದ್ರು, ಆವಾಗ ಬಫರ್ ಇರುತ್ತೆ, ರಿಕ್ರೂಟ್ಮೆಂಟ್ ಮಾಡಿ ಇಟ್ಕೊಂಡಿದ್ರೆ ಇಮಿಡಿಯೇಟಾಗಿ ಅವ್ರನ್ನ ಕರೆಸ್ಬೋದು ಅಲ್ವಾ? ಅಥವಾ ಸೆಲೆಕ್ಷನ್ ಆಗಿ ಟ್ರೈನಿಂಗು ಆಗಿ ಒಂದು ಸ್ವಲ್ಪ ಜನನ ಎಕ್ಸ್ಟ್ರಾ ಇಟ್ಕೊಂಡಿದ್ರು ಆಗುತ್ತೆ. ಬಟ್ ತುಂಬ ಜನನೂ ಇಟ್ಕೊಳಕ್ಕಾಗಲ್ಲ, ಬಿಕಾಸ್ ದೇ ಹ್ಯಾವ್ ಟು ಪೇ. ಸೊ ರೆಕ್ರೂಟ್ ಮಾಡಿ ಬೇಕಾದರೆ ಇಟ್ಕೋಬೋದು. ರೆಕ್ರೂಟ್ಮೆಂಟಲ್ಲಿದ್ದಾಗ ಅಂದರೆ ಟ್ರೈನಿಂಗ್ ಸ್ವಲ್ಪ ಕೊಟ್ಟು ಇಂಟರ್ನ್ಶಿಪ್ ಈ ಥರ ಮಾಡಿ ಟ್ರೈನಿಂಗ್ ಕೊಟ್ಕೊಂಡಿದ್ರೆ
ಒಂದು ಸ್ವಲ್ಪ ಯೂಸ್ ಆಗುತ್ತೆ. ಸೊ ಮ್ಯಾನ್ ಪವರ್ ಪ್ಲಾನಿಂಗ್ ಮಾಡೋದ್ರಿಂದ ನಮ್ಮ ಎಂಟರ್ಪ್ರೈಸ್ ಆಕ್ಟಿವಿಟೀಸ್ ತುಂಬ ಅಫೆಕ್ಟ್ ಆಗಲ್ಲ. Next, as staffing involves training and development of workers, the efficiency of worker will increase. This increases workers' earning capacity. ಇಲ್ಲಿ ಟ್ರೈನಿಂಗ್ ಮತ್ತು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಇರುತ್ತಲ್ವಾ, ಟ್ರೈನಿಂಗ್ಗೂ ಡೆವಲಪ್ಮೆಂಟ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಈ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸಿಂದ ಅವರಿಗೆ ನಮ್ಮ ವರ್ಕರ್ಸ್ ಏನಾಗುತ್ತೆ, ಅವರ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ. ಅವ್ರ ಕೆಪಾಸಿಟಿನೂ ಇಂಪ್ರೂವ್ ಆದಂಗೆ ಅದೇ ಥರ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ. ಅವರ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಅವರಿಗೂ ಒಳ್ಳೆ ರೆಮ್ಯುನರೇಷನ್ ಸಿಗುತ್ತೆ. ಸೊ ಸ್ಟಾಫಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅನ್ ಆರ್ಗನೈಸೇಷನ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಪರ್ಫಾರ್ಮೆನ್ಸ್ ಅಪ್ರೈಸಲ್ ಆಫ್ ವರ್ಕರ್ ಹೆಲ್ಪ್ ಇನ್ ಪ್ರೊವೈಡಿಂಗ್ ಫೀಡ್ಬ್ಯಾಕ್ ಟು ದ ವರ್ಕರ್ಸ್. It also helps the management to assess the effectiveness of staffing process. So performance appraisal. ಈ ಕೆಲಸ ಮಾಡಿ, ಕೆಲಸ ಇಷ್ಟು ಮಾಡಿದ್ರೆ ನಿಮಗೆ ಈ ಇನ್ಸೆಂಟಿವ್ ಕೊಡ್ತೀವಿ, ಅದು ಕೊಡ್ತೀವಿ. ಅಥವಾ ಯೂಶುವಲ್ ಆಗಿ ಏನು ಮಾಡಬೇಕು, ಇವಾಗೆಲ್ಲ ಮೆನ್ಸ್ ಎಲ್ಲ ಏನು ಮಾಡ್ತಾರೆ ಅಂತಂದರೆ, ಈ ಮಾರ್ಚ್ ಟೈಮಲ್ಲಿ ಅಂದರೆ ಲೈಕ್ ಅವ್ರಿಗೆ ಹೈಕ್ ಕೊಡಬೇಕು, ಇಂಥ ಟೈಮಲ್ಲಿ ಏನು ಮಾಡ್ತಾರೆ, ಒಂದು ತಿಂಗಳು ಸ್ವಲ್ಪ ಅಬ್ಸರ್ವ್ ಮಾಡ್ತಾರೆ. ಯಾರು ಹೆಂಗೆ ಕೆಲಸ ಮಾಡ್ತಾರೆ, ಅವ್ರಿಗೆ ಎಷ್ಟು ಹೈಕ್ ಕೊಡಬೇಕು, ಅವರ ಒಂದು ಪ್ರೊಡಕ್ಟಿವಿಟಿ ಮೇಲೆ, ಅವರ ಒಂದು ಯಾವ ಥರ ಕೆಲಸ ಮಾಡ್ತಾರೆ ಎಫಿಷಿಯೆಂಟ್ ಆಗಿ ಅನ್ನೋದ್ರ ಮೇಲೆ ಅವ್ರಿಗೆ ಪೇ ಫಿಕ್ಸೇಷನ್ ಮತ್ತೆ ಅಂದರೆ ಲೈಕ್ ಇನ್ಕ್ರಿಮೆಂಟ್ ಫಿಕ್ಸ್ ಆಗುತ್ತೆ. ಸೊ ಯೂಶುವಲ್ ಆಗಿ ಆ ಪೀರಿಯಡಲ್ಲಿ ಎಲ್ಲರೂ ರಜಾ ಹಾಕದೆ ಎಲ್ಲರೂ ತುಂಬ ಇದಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಈ ಥರ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಇರೋದು ಏನಾಗುತ್ತೆ ಅಂತಂದರೆ, ಒಳ್ಳೆ ಫೀಡ್ಬ್ಯಾಕು ಸಿಗುತ್ತೆ ವರ್ಕರ್ಸ್ಗೆ. ಅವ್ರು ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಇನ್ನೂ ಎಷ್ಟು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಅವ್ರಿಗೂ ಗೊತ್ತಾಗುತ್ತೆ. ಅದೇ ಥರ ನಮ್ಮ ಮ್ಯಾನೇಜ್ಮೆಂಟ್ಗೂ ಗೊತ್ತಾಗುತ್ತೆ ಎಷ್ಟು ಎಫೆಕ್ಟಿವ್ ವರ್ಕರ್ಸ್ ಇದ್ದಾರೆ ನಮ್ಮಲ್ಲಿ ಅನ್ನೋದು. ಸೊ ಇದೆಲ್ಲದಕ್ಕೂ ನಮಗೆ ಸ್ಟಾಫಿಂಗ್ ಇರಬೇಕು ಆರ್ಗನೈಸೇಷನಲ್ಲಿ. ಸ್ಟಾಫಿಂಗ್ ಪ್ರೋಸೆಸ್ ಇದ್ದಾಗ ವಿ ಕ್ಯಾನ್ ಅಚೀವ್ ಆಲ್ ದಿಸ್. ರಿಕ್ರೂಟ್ಮೆಂಟ್. An enterprise, after knowing its manpower requirement on the basis of job description and job specification, takes steps to recruit personnel. According to Dalton E. McFarland, the term recruitment applies to the process of attracting potential employees to the company. Okay, according to another writer, that is Edwin B. Flippo, recruitment is the process of searching for prospective employees and stimulating them to apply for jobs in the organization. ಸೊ ರಿಕ್ರೂಟ್ಮೆಂಟ್ ಅಂತಂದರೆ ಏನು ಅಂದರೆ, ಲೈಕ್ ನಮ್ಮ ಕೆಲಸ ಯಾವ ಥರ ಇದೆ, ಯಾವ ಥರ ವಾಟ್ ಈಸ್ ಅವರ್ ಜಾಬ್ ಡಿಸ್ಕ್ರಿಪ್ಷನ್, ಅದು ಯಾವ ಥರ ಕೆಲಸ ಇದೆ ಅಂತ ನೋಡಿಕೊಂಡು ಆ ಜಾಬ್ನ ಅನಾಲಿಸಿಸ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ವರ್ಕರ್ ಯಾರು ಅಂತ ಸರ್ಚ್ ಮಾಡಿ, ಓಕೆ, ಆ ವರ್ಕರ್ಸ್ನ ಇನಿಷಿಯೇಟ್ ಮಾಡೋದು, ನಮ್ಮ ಕೆಲಸಕ್ಕೆ ಅಪ್ಲೈ ಮಾಡೋ ಥರ. ಅವರು ಲೈಕ್ ಇಂಟರ್ವ್ಯೂಸ್ ಅದು ಇದು ಅಂತ ಮಾಡಿ ಅವ್ರಿಗೊಂದು ಸ್ವಲ್ಪ ನಮ್ಮ ಕಂಪನಿ ಬಗ್ಗೆ ಪರಿಚಯ ಮಾಡಿಕೊಟ್ಟು, ಅವರು ನಮಗೆ ನೆಕ್ಸ್ಟು ನಮ್ಮ ಎಂಪ್ಲಾಯ್ಮೆಂಟಲ್ಲಿ ಅಂದರೆ ನಮ್ಮ ಆರ್ಗನೈಸೇಷನ್ಗೆ ಚಾನ್ಸ್ ಸಿಕ್ಕಿದ್ರೆ ಅವರು ಬರ್ತಾರೆ ಅನ್ನೋ ಒಂದು ಸ್ಥಿತಿನಲ್ಲಿದ್ದಾಗ ಅವ್ರ ಹೆಸರನ್ನು ನಾವು ನೋಂದಾಯಿಸಿ ಇಟ್ಕೊಳ್ಳೋದು. ದಟ್ ಈಸ್ ರೆಕ್ರೂಟ್ಮೆಂಟ್. ಓಕೆ, ಸೊ ಒಂದು ರೀತಿಯಲ್ಲಿ ಒಂದು ಹಂತದ ಇಂಟರ್ವ್ಯೂನೇ ಮುಗ್ದಂಗೆ. ಲೈಕ್ ಒಂದು ರೆಕ್ರೂಟ್ಮೆಂಟ್ ಅಂತಂದರೆ ಒಂದು ಸ್ಟೆಪ್ ಮುಂದೆ ಹೋಗಿದ್ದೀವಿ. ಇವರು ಲೈಕ್ ವುಡ್ ಬಿ ಎಂಪ್ಲಾಯಿ ಇವ್ರು ಹಾಕ್ಬಹುದು ಅನ್ನೋ ಸ್ಥಿತಿನಲ್ಲಿ ಇರ್ತಾರೆ. Okay, that is recruitment. So this is about staffing, another important function of the management. Thank you.